ಶುದ್ಧರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪುನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಮಹಾಭಾರತದ ಆತ್ಮೀಯ ಪ್ರೇಕ್ಷಕರೇ, ವೀಕ್ಷಕರೇ, ಆಸಕ್ತರೇ, ವಿಶೇಷವಾಗಿ ವಿಮರ್ಶಕರೇ, ಈ ಒಂದು ಇನ್ನು 17 ಸಂಚಿಕೆಗಳು ನಾವು ಭಗವದ್ಗೀತೆಯ ಪಕ್ಷಿ ನೋಟವನ್ನು ನೋಡಲಿದ್ದೇವೆ. ಹಿಂದಿನ ಸಂಚಿಕೆಯಿಂದ ಭಗವದ್ಗೀತೆ ಆರಂಭ ಆಗಿದೆ. ಅರ್ಜುನ ವಿಷಾದ ಯೋಗವನ್ನು ಕುರಿತು ನಾವು ಕಿಂಚಿತ್ ದರ್ಶನವನ್ನು ಮಾಡಿದ್ದೇವೆ. ಮೋಹಿತನಾಗಿರತಕ್ಕ ಅರ್ಜುನ ಕಿಂಕರ್ತವ್ಯ ಮೂಢನಾಗಿ ವಿಸೃಜ್ಯ ಸಶರಂ ಚಾಪಂ, ತನ್ನ ಕೈಯಲ್ಲಿ ಇದ್ದಂತಹ ಬಿಲ್ಲು ಬಾಣಗಳನ್ನು ಕೆಳಕ್ಕೆ ಹಾಕಿ, ಅಂದರೆ ಯುದ್ಧದಿಂದ ವಿರಮಿತನಾಗಿ, ಅಂದರೆ ತನ್ನ ಕರ್ತವ್ಯ ನಿರ್ವಹಣೆಯನ್ನು ನಾನು ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾ ಸುಮ್ಮನೆ ಕೂತ್ಕೊಂಡ್ಬಿಟ್ಟು ಯುದ್ಧ ವಿಮುಖನಾಗಿಬಿಟ್ಟು, ಕರ್ತವ್ಯ ವಿಮುಖನಾಗಿಬಿಟ್ಟು. ಇದು ನಮ್ಮೆಲ್ಲರಿಗೂ ಅನ್ವಯಿಸ್ತಕ್ಕದ್ದು ಅನ್ನುವುದನ್ನು ನಾನು ಹಿಂದಿನ ಸಂಚಿಕೆಯಲ್ಲೇ ದಾಖಲು ಮಾಡಿದೆ. ನಿಶಸ್ತ್ರನಾದಂತಹ, ಒಂದರ್ಥದ ಕೃತಕ ವಿರಾಗವನ್ನು ಧರಿಸಿದಂತಹ ಅರ್ಜುನನನ್ನು ಈಗ ಎಬ್ಬಿಸಬೇಕು. ಕರ್ತವ್ಯ ವಿಮುಖನಾದಂತಹ ಅರ್ಜುನನಿಗೆ ಕರ್ತವ್ಯ ದರ್ಶನ ಮಾಡಿಸಬೇಕು, ಕರ್ತವ್ಯ ಮಾರ್ಗದರ್ಶನ ಆಗಬೇಕು. ಅದು ಕೇವಲ ಯುದ್ಧದ ಮಿತಿಯಲ್ಲಿ ನೀನು ಯುದ್ಧ ಮಾಡಬೇಕಯ್ಯ, ಇದು ಸರಿಯಲ್ಲಪ್ಪ, ನಿನ್ನ ಧರ್ಮ ಅಲ್ಲ ಕಣಯ್ಯ, ಯುದ್ಧ ಅನ್ನತಕ್ಕಂಥದ್ದು ಕ್ಷತ್ರಿಯರಿಗೆ ವರಪ್ರದವಾಗಿರತಕ್ಕಂಥದ್ದು, ಇಲ್ಲದೆ ಇದನ್ನು ನಿನ್ನನ್ನು ಹೇಡಿ ಅಂತ ಕರೀತಾರೆ, ನಿನಗೆ ನರಕ ಪ್ರಾಪ್ತಿಯಾಗುತ್ತೆ, ಈ ರೀತಿ ಉಪದೇಶವನ್ನಷ್ಟೇ ಕೃಷ್ಣ ಮಾಡಿದ್ದಿದ್ದರೆ ಭಗವದ್ಗೀತೆ ಇಷ್ಟು ಲೋಕಪ್ರಖ್ಯಾತಿ ಆಗ್ತಾ ಇರಲಿಲ್ಲ. ಹಾಗಾದರೆ ಕೃಷ್ಣ ಕಂಡದ್ದು ಏನು? ಕೃಷ್ಣ ಏನನ್ನು ತೋರಿಸಿದ? ಕೃಷ್ಣ ಯಾವ ವಿವರಣೆಯನ್ನು ಕೊಟ್ಟ ಅನ್ನತಕ್ಕಂಥದ್ದೇ ಎರಡನೆಯ ಸಾಂಖ್ಯಯೋಗ. ಆ ಸಾಂಖ್ಯಯೋಗವನ್ನು ನಾವೀಗ ನೋಡ್ಲಿಕ್ಕೆ ಪ್ರಾರಂಭ ಮಾಡೋಣವೇ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ವ್ಯಾಸಂ ವಾಗ್ದೇವೀಂಚೈವ ತತೋ ಜಯಮುದೀರಯೇತ್. ಬಹುಶಃ ಭಗವದ್ಗೀತೆಯಲ್ಲಿರತಕ್ಕಂತಹ ಜೀವ ಅಂದರೆ ಸಾಂಖ್ಯಯೋಗ. ಮುಂದಿನ ಕರ್ಮಯೋಗ ಇತ್ಯಾದಿಗಳು ಘನವಾಗಿರತಕ್ಕಂತಹ ವಿಷಯಗಳನ್ನು ಚರ್ಚೆ ಮಾಡುತ್ತದೆ, ಸಂದೇಹ ಇಲ್ಲ. ಆದರೆ ಕೃಷ್ಣ ಯಾವುದನ್ನು ಸ್ಥಾಪನೆ ಮಾಡಬೇಕಾಗಿದೆ, ಕೃಷ್ಣ ಯಾವ ವಿಶೇಷವಾಗಿರತಕ್ಕಂತಹ ಭೂತದಲ್ಲಿ ವರ್ಣನೆ ಮಾಡಿಲ್ಲದ, ಇರಬಹುದು ಉಪನಿಷತ್ತುಗಳಲ್ಲಿ ಬಂದಿದೆ, ಆದರೆ ಜನಸಾಮಾನ್ಯರಲ್ಲಿ ಸ್ಥಾಪನೆಯಾಗದ ವಿಷಯವೊಂದನ್ನು ಸ್ಥಾಪನೆ ಮಾಡ್ತಾನೆ. ಹಾಗೂ ಜನರ ಭಾಷೆಯಲ್ಲಿ ಇರತಕ್ಕಂಥ ಒಂದು ಪದವನ್ನು ಲೋಕೋತ್ತರ ಮಾಡಿಬಿಡ್ತಾನಂತೆ. ಜನರು ಮಾತನಾಡತಕ್ಕಂಥ ಸಾವು, ಮರಣ, ಯಾವ ತೀವ್ರವಾದ ತೀಕ್ಷ್ಣವಾದ ಮನುಷ್ಯನನ್ನು ನಡುಗಿಸತಕ್ಕಂತಹ ಹೆದರಿಕೆಯುಂಟೋ ಆ ಮೃತ್ಯು, ಅದನ್ನೇ ಕಿತ್ತಾಕ್ಬಿಡ್ತಾನೆ. ಮೃತ್ಯುವಿನ ಬಗ್ಗೆ ಪ್ರತ್ಯೇಕವಾಗಿರತಕ್ಕಂಥ ಒಂದು ವ್ಯಾಖ್ಯಾನವನ್ನು ಮಾಡಿಬಿಟ್ಟು ಹೊಸದಾಗಿರತಕ್ಕಂಥ ಭಾಷ್ಯವನ್ನು ಮೃತ್ಯುವಿಗೆ ಬರೆದಂತೆ ಕಾಣುತ್ತೆ ಶ್ರೀಕೃಷ್ಣ ಈ 2ನೇ ಅಧ್ಯಾಯದಲ್ಲಿ. ಹೌದು, ಅರ್ಜುನ ತನ್ನ ತಾತನೋ, ಗುರುಗಳೋ, ಭಾವಂದರೋ, ಸಖರೋ ಇಂಥವರ ಸಾವಿನ ಬಗ್ಗೆ ಮಾತನಾಡಿದರೆ ಕೃಷ್ಣ ಇಡೀ ಸಾವು,
ಇಡೀ ಮೃತ್ಯು ಅನ್ನತಕ್ಕಂಥ ಬೃಹತ್ ವಿಷಯವನ್ನು ತೆಗೆದುಕೊಂಡು ಚರ್ಚೆ ಮಾಡ್ತಾನೆ. ಹಾಗೆ ಚರ್ಚೆ ಮಾಡ್ತಾ ಮೃತ್ಯುವಿನ ಗೈರು ಹಾಜರನ್ನು ಮಾಡಿಬಿಡ್ತಾನಂತೆ. ಇದು ನಾವು ಬಹಳ ತೀಕ್ಷ್ಣವಾಗಿ ಅರ್ಥ ಮಾಡಿಕೊಳ್ಳಬೇಕಾದ್ದು. ಮೃತ್ಯುವೇ ಇಲ್ಲ ಅಂದುಬಿಡ್ತಾನಂತೆ. ಹಾಗೆ ಮೃತ್ಯುವೇ ಇಲ್ಲ ಅಂತ ಹೇಳಿ ಅಮರತ್ವವನ್ನು ಘೋಷಣೆ ಮಾಡ್ತಾನೆ. ಅಮರತ್ವವನ್ನು ಘೋಷಣೆ ಮಾಡುತ್ತಾನೆ ಅಂದರೆ ನಾವು ಯಾವುದಕ್ಕೆ ಅಂಜುತ್ತಿದ್ದೇವೋ, ಯಾವುದಾದ ಮೇಲೆ ಏನು ಗೊತ್ತಿಲ್ಲ ಅಂತ ದಿಗ್ಭ್ರಮಿತರಾಗಿದ್ದೇವೋ ಅಂತಹ ಮರಣವನ್ನು ಇಲ್ಲ ಮಾಡಿಬಿಡ್ತಾನೆ, ಅಲ್ಲ ಮಾಡಿಬಿಡ್ತಾನೆ, ಮರಣವನ್ನೇ ಕಿತ್ತಾಕಿಬಿಡ್ತಾನೆ. ಹಾಗಾದರೆ ಏನು ಮಾಡ್ತಾನೆ ಕೃಷ್ಣ ಅನ್ನೋದೇ 2ನೇ ಅಧ್ಯಾಯದ ಬಹಳ ಪ್ರಧಾನವಾದಂಥ ಅಂಶ. ಬಹಳಷ್ಟು ಅಂಶಗಳಿದೆ, ಇದು ಒಂದು ಪ್ರಧಾನವಾದ ಅಂಶ. ನೋಡೋಣ. ಕೃಷ್ಣ ಕೇಳಿದ ಅರ್ಜುನನ್ನು, ಆಯಿತು ಕಣೆ, ಏನು ಗೋಳಾಡ್ತಾ ಇದೆಯಾ ನೀನು, ಒಳ್ಳೆ ಹೇಡಿಯಂತೆ ವರ್ತಿಸ್ತಾ ಇದೆಯಾ, ನಪುಂಸಕನಾಗಿ ಬಿಟ್ಟಿದೆಯಾ ನೀನು, ಸುಮ್ಮನೆ ಚುಚ್ಚಿ ಮಾತಾಡ್ತಾ ಇದ್ದಾನೆ ಅಷ್ಟೆ. ಅವನಿಗೆ ಗೊತ್ತಿಲ್ವೇ ಅರ್ಜುನ ಮಹಾವೀರ ಅಂತ. ಅವನು ಶಸ್ತ್ರಗಳನ್ನೆಲ್ಲ ಕೆಳಗಿಟ್ಟಿದ್ದರಿಂದ ಕುತಸ್ತ್ವಾಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಜುಷ್ಟಂ ಅಸ್ವರ್ಗ್ಯಂ ಅಕೀರ್ತಿಕರಮರ್ಜುನ ಕ್ಲೈಬ್ಯಂ. ಹೇಳಿ ನಪುಂಸಕ, ಯಾಕೆ ಹೀಗೆ ಮಾಡ್ತಾ ಇದೀಯ, ಯಾಕೆ ಹೀಗೆ ಹೆದರ್ಕೊಂಡಿದ್ದೀಯ, ಯಾಕೆ ಒದ್ದಾಡ್ತಾ ಇದೆಯಾ, ನಿನ್ನ ಅವಸ್ಥೆ ಅಂತ ಅರ್ಜುನನನ್ನು ಕೆಣಕಿ ಕೆದಕಿ ಚುಚ್ಚಿ ಕೇಳ್ತಾನೆ. ಏನು ನಿನ್ನ ಗೋಳು ಹೇಳೋದು, ನಿನ್ನ ಸಮಸ್ಯೆ ಏನಿದೆ ಹೇಳು. ಅರ್ಜುನ ಹೇಳಿದ, ನನ್ನ ಕಣ್ಣು ಮುಂದಿರತಕ್ಕಂಥದ್ದು ಬಹಳ ದೊಡ್ಡದಾಗಿರತಕ್ಕಂಥ 2 ಪ್ರಶ್ನೆಗಳು. ಗುರೂನ ಹತ್ವಾ ಹಿ ಮಹಾನುಭಾವ ಶ್ರೇಯೋ ಭೋಕ್ತುಂ ಭೈಕ್ಷ್ಯಮಪೀಹ ಲೋಕೆ ನ ಚೈತದ್ವಿದ್ಮಃ ಕತರನ್ನೋ ಗರೀಯೋ ಯದ್ವಾ ಜಯೇಮ ಯದಿವಾನೋ ಜಯೇಯುಃ. 2 ಇದೆಯಪ್ಪ ನನಗೆ ನನ್ನ ತಲೆಯಲ್ಲಿ. ಗುರೂನ ಹತ್ವಾ ಹಿ ಮಹಾನುಭಾವ, ಮಹಾನುಭಾವರಾಗಿರತಕ್ಕಂತಹ ಗುರುಗಳನ್ನು ನಹತ್ವ ಸಾಯಿಸುವುದಕ್ಕಿನ್ನ ಸಾಯಿಸದೇ ಇದ್ದು. ಯಾರು ನನಗೆ ಪಾಠ ಹೇಳಿಕೊಟ್ಟಿದ್ದಾರೋ ದ್ರೋಣಾಚಾರ್ಯರನ್ನು, ಯಾರ ತೊಡೆಯ ಮೇಲೆ ನಾವು ಆಟ ಆಡಿಕೊಂಡು ಬೆಳೆದೆವೋ ಆ ಭೀಷ್ಮಾಚಾರ್ಯರನ್ನು ಹತ್ವಾ ಸಾಯಿಸುವುದು ಅಲ್ಲ. ಅವರನ್ನು ಸಾಯಿಸುವುದಕ್ಕಿಂತ ಉತ್ತಮವಾದ್ದೇನಪ್ಪ ಅಂದರೆ ಶ್ರೇಯ ಭೋಕ್ತುಂ ಭೈಕ್ಷ್ಯಮಪೀಹ ಲೋಕೆ, ಭಿಕ್ಷೆ ಬೇಡಿಕೊಂಡು ಇರತಕ್ಕದ್ದು ಮೇಲು. ನಮ್ಮ ತಾತ ಗುರುಗಳು ಭಾವಂದ್ರು ಇವರನ್ನೆಲ್ಲ ಸಾಯಿಸೋದಕ್ಕಿನ್ನ ಭಿಕ್ಷೆ ಬೇಡ್ಕೊಳ್ಳೋದು ಮೇಲ್ರಿ. ಅರ್ಜುನ ಹೇಳಿದಷ್ಟು ಸರಳವಾಗಲಿಲ್ಲ ಆ ವಾಕ್ಯ. ಭೈಕ್ಷ್ಯಮಪೀಹ ಲೋಕೆ, ಭಿಕ್ಷಾ ಸ್ವೀಕಾರ ಅಂದರೆ ಸನ್ಯಾಸಿಗಳಿಗೆ ಸಂಬಂಧಪಟ್ಟಿದ್ದು ಅಂತ. ಈ ರಸ್ತೆಯಲ್ಲಿ ಭಿಕ್ಷೆ ಬೇಡುವುದು ಬೇರೆ, ಅದಲ್ಲ ಅರ್ಜುನನ ಗುರಿ. ಅದು ಹೇಳೋದು ಇದೆಲ್ಲ ಬಿಟ್ಬಿಡ್ಬೇಕು, ಸನ್ಯಾಸ ತಗೊಂಡ್ಬಿಡೋಣ. ಈ ಸಂಸಾರದಲ್ಲಿ, ಈ ಕ್ಷಾತ್ರದಲ್ಲಿ, ಇಲ್ಲಿ ಇದ್ದದ್ದರಿಂದ ತಾನೇ ಇಷ್ಟೆಲ್ಲ ಬಡದಾಡಬೇಕಾಗಿರೋದು. ಅವರನ್ನು ಸಾಯಿಸಬೇಕು, ಇವರನ್ನು ಸಾಯಿಸಬೇಕು, ಗುರುಗಳನ್ನ ಸಾಯಿಸಬೇಕು. ಇವುಗಳಿಗಿನ್ನ ಈ ದಾರುಣಕ್ಕಿನ್ನ ಸನ್ಯಾಸ ತಗೊಳ್ಳೋದ ಮೇಲೆ ನೋಡಪ್ಪ, ಅದು ಒಂದು ನನ್ನ ತಲೆಯನ್ನು ತಿಂತಾ ಇದೆ. ಆಯಿತು, ಅಕಸ್ಮಾತ್ ಯುದ್ಧ ಮಾಡ್ತೀವಿ, ಇನ್ನೊಂದು ದೊಡ್ಡ ಶಂಕೆ ಇದೆ ನನಗೆ. ನಚೈತದ್ವಿದ್ಮಃ ಕತರನ್ನೋ ಗರೀಯೋ ಯದ್ವಾ ಜಯೇಮ ಯದಿವಾನೋ ಜಯೇಯು. ಯುದ್ಧ ಮಾಡಿಯೇ ಬಿಡೋಣ ಅಂದರೆ ಯದ್ವಾ ಜಯೇಮ ಯದಿವಾನೋ ಜಯೇಯು, ಏನು ನಾವು ಗೆಲ್ತೀವ ಅವರು ಗೆಲ್ತೀವ ಅಂತ ಗೊತ್ತಾಗಲ್ಲ. ಯಾರು ಗೆಲ್ಲುತ್ತಾರೆ ಅನ್ನುವುದು ಗೊತ್ತಿಲ್ಲ ಯುದ್ಧ ಅಂತ ಶುರುವಾದ ಮೇಲೆ. ಈ ಸಂದಿಗ್ಧದಲ್ಲಿ ಯಾಕೆ ಯುದ್ಧ ಮಾಡಬೇಕು, ಹೀಗೆ ಯುದ್ಧ ಮಾಡಬೇಕು, ಸಮಾಧಾನವೇ ಇರಲ್ವಲ್ಲ. ಇದು ಅರ್ಜುನನ ಗೋಳು. 2 ಪ್ರಧಾನ ಪ್ರಶ್ನೆಗಳನ್ನು ಹೇಳಿಬಿಟ್ಟು, ಗುರುಗಳನ್ನು ಸಾಯಿಸೋದಕ್ಕಿಂತ ಭಿಕ್ಷೆ ಬೇಡೋದ ಮೇಲೂ, ಹಾಗೂ ಯುದ್ಧವೇ ಆದರೆ ಗೆಲ್ಲೋದು ಯಾರು ಅಂತ ಗೊತ್ತಾಗೋದಿಲ್ಲ. ಆದ್ದರಿಂದ ನಾನು ಯುದ್ಧ ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದೇನೆ. ಕೃಷ್ಣ ಬಹಳ ಸರಳವಾಗಿ ಅರ್ಜುನನನ್ನು ಛೇಡಿಸುವ ಮೂಲಕ ನಮ್ಮನ್ನೆಲ್ಲ ಛೇಡಿಸ್ತಾನೆ. ಅವನು ಹೇಳಿದ,
ನೀನು ಹೇಗೆ ಮಾತಾಡ್ತಾ ಇದೀಯ ಅಂದರೆ ಅಶೋಚ್ಯಾನನ್ವಶೋಚಸ್ತ್ವಂ, ನೀನು ಯಾರಿಗಾಗಿ ಅಳಬಾರದೋ ಅವರಿಗಾಗಿ ಒದ್ದಾಡ್ತಾ ಇದ್ದೀಯ. ಜೊತೆಗೆ ಪ್ರಜ್ಞಾವಾದಾಂಶ್ಚ ಭಾಷಸೇ, ನಮಗೆಲ್ಲರಿಗೂ ಇರತಕ್ಕಂಥ ಗೋಳಿದು. ನಾವು ಯಾವಾಗಲೂ ಏನಾದರೂ ಸಮಸ್ಯೆ ಬಂದರೆ, ಏನಾದರೂ ಯೋಚನೆ ಮಾಡಿದರೆ ಅವರೇನು ಅಂದ್ಕೊಳ್ತಾರೋ, ಇವರೇನು ಅಂದ್ಕೊಳ್ತಾರೋ, ಅದು ಸರಿಯೋ ಇದು ಸರಿಯೋ, ಅವ್ರ ಕಣ್ಣಲ್ಲಿ ನಾವೇನಾಗ್ಬಿಡ್ತೀವೋ ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಅಶೋಚ್ಯಾನನ್ವಶೋಚಸ್ತ್ವಂ, ತ್ವಂ ನೀನು ಅಶೋಚ್ಯ, ಯಾರ ಬಗ್ಗೆ ಯೋಚನೆ ಮಾಡಬೇಕಾಗಿಲ್ಲೋ, ಯಾರ ಬಗ್ಗೆ ಗೋಳಾಡಬೇಕಾಗಿಲ್ಲೋ ಅವ್ರನ್ನ ಕುರಿತು ಗೋಳಾಡ್ತಾ ಇದೀಯ. ಪಕ್ಕದ ಮನೆಯವರು ಏನು ಅಂದ್ಕೊಳ್ತಾರೋ ಅಂತ ನಾನು ಒದ್ದಾಡ್ತಾ ಇದ್ದರೆ ನನ್ನ ಸ್ವತಂತ್ರ ಏನು, ನನ್ನ ಆಯ್ಕೆ ಏನು, ನನ್ನ ಇಷ್ಟ ಪೂರೈಸುವುದು ಹೇಗೆ? ನಾನು ಬದುಕಬೇಕಾದ್ದು ನನಗೆ ಇಷ್ಟವಾಗುವಂತೆವಿನ ಪಕ್ಕದ ಮನೆಯಲ್ಲೇನು ಅಂತಂತಲ್ಲ. ಅಶೋಚ್ಯಾನನ್ವಶೋಚಸ್ತ್ವಂ, ಮತ್ತು ನಾವೇನಾದರೂ ವಿಷಯವನ್ನು ಹೇಳಬೇಕಾಗಿದ್ದರೆ ನಮಗದ ವಿಷಯದಲ್ಲಿ ಅಧಿಕಾರ ಇದೆ, ನಮಗದೆಲ್ಲ ಭಾಳ ಚೆನ್ನಾಗಿ ಗೊತ್ತಿದೆ ಅಂತ ಪ್ರಜ್ಞಾವಾದಾಂಶ್ಚ ಭಾಷಸೆ, ಭಾಳ ಬುದ್ಧಿವಂತರಾಗಿ ಮಾತಾಡ್ತೀವಿ. ಕೃಷ್ಣ ಅರ್ಜುನನ್ನು ಛೇಡಿಸಿ ಹೇಳ್ತಾ ಇದ್ದಾನೆ, ನೀನು ಯಾರು ಗಳಬೇಕಾಗಿಲ್ಲೋ ಅವ್ರನ್ನ ಕೂತ್ಕೊಂಡು ಆಳ್ತಾ ಇದೀಯ ಮತ್ತು ನೀನು ಭಾಳ ಬುದ್ಧಿವಂತ ಅನ್ನೋ ಹಾಗೆ ಮಾತಾಡ್ತಾ ಇದೀಯ. ಹೇಗೆ ಸಾಯಿಸೋದು? ಸಾಯಿಸ್ಬಿಟ್ರೆ ನರಕ ಬಂದ್ಬಿಡುತ್ತೆ, ಯುದ್ಧದಲ್ಲಿ ಸತ್ತವರಿಗೆಲ್ಲ ಪಿಂಡ ಪ್ರದಾನ ಆಗೋದಿಲ್ಲ, ಏನೇನೋ ಮಾತಾಡ್ತಾ ಇದೀಯ ನೀನು, ಮಹಾಬುದ್ಧಿವಂತನಂತೆ ಮಾತಾಡ್ತಾ ಇದೀಯ. ಆದ್ದರಿಂದ ಅರ್ಜುನ, ಒಂದು ಪರಮ ಸತ್ಯವನ್ನು ನೀನು ಮೊದಲು ಅರ್ಥ ಮಾಡಿಕೋ. ಏನದು? ಸಾವಿನ ಬಗ್ಗೆ ಮಾತಾಡ್ತಾ ಇದ್ದೀಯ. ಅವ್ರನ್ನ ಸಾಯಿಸಿದರೆ ಹೇಗೆ, ಇವರನ್ನು ಸಾಯಿಸಿದರೆ ಹೇಗೆ ಅಂತ ದುಃಖಿತನಾಗ್ತಾ ಇದ್ದೀಯ. ಸಾವು ಸಾವು ಸಾವು. ಅಸಲು ಸಾವು ಅಂದರೆ ಏನು? ಸಾವು ಅನ್ನೋ ಕಲ್ಪನೆಯೇ ಇಲ್ಲ ಕಣಯ್ಯ ಅಂದ್ಬಿಟ್ರೆ ಕೃಷ್ಣ. ಅದಕ್ಕಾಗಿ ಅವನೊಂದು 2 ಶ್ಲೋಕಗಳನ್ನು ಹೇಳ್ತಾಳೆ, ಪ್ರಧಾನವಾದಂಥ 2 ಶ್ಲೋಕಗಳು 2ನೇ ಅಧ್ಯಾಯದಲ್ಲಿ ಸಾಂಖ್ಯಯೋಗದಲ್ಲಿರ್ತಕ್ಕಂಥದ್ದು. ಅದು ಅದರ ಜೀವಾಳ. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ. ಈ ದೇಹ ಅನ್ನೋದಿದೆ. ಈ ದೇಹ ಅನ್ನುವುದನ್ನು ದೇಹಿ ಎನ್ನುವುದು ನಿಯಂತ್ರಣ ಮಾಡ್ತಾ ಇದೆ. ಈ ದೇಹಿ ಅಂದರೆ ಜೀವ, ನಮ್ಮ ಕಣ್ಣಿಗೆ ಕಾಣಿಸದೇ ಇರತಕ್ಕಂಥದ್ದು. ನಾನು 1 ದಿವಸದ ಕೂಸಾಗಿದ್ದಾಗಲೂ ಆ ಜೀವ ಇತ್ತು, 73 ವರ್ಷದ ಮುದುಕನಾಗಿದ್ದಾಗಲೂ ಆ ಜೀವ ಇದೆ. ಆದರೆ 1 ದಿವಸದ ಮಗುವಾಗಿ ಇದ್ದಾಗಿನ ದೇಹ 73ನೇ ವರ್ಷದಲ್ಲಿ ಇಲ್ಲ, ಬದಲಾವಣೆ ಆಗ್ತದೆ. ದೇಹಿನೋಸ್ಮಿನ್ ಯಥಾ ದೇಹೇ, ಈ ದೇಹ ಯಾವ ರೀತಿಯಲ್ಲಿ ಈ ದೇಹವನ್ನು ಧರಿಸಿದೆಯೋ, ಹೇಗೆ ಧರಿಸಿದೆ? ಕೌಮಾರಂ ಯೌವನಂ ಜರಾ. ಮಗುವಾಗಿತ್ತು, ಆಮೇಲೆ ಸ್ವಲ್ಪ ಹುಡುಗ ಆದ, ಆಮೇಲೆ ಯುವಕನಾದ, ಆಮೇಲೆ ಪ್ರೌಢನಾದ, ಆಮೇಲೆ ಮುದುಕನಾದ. ಹೀಗಾಗ್ತಾ ಇದೆ ದೇಹ. ಜೀವ ಒಂದೇ ಇದೆ. ಆ ಜೀವವನ್ನು ನಾವು ಕಾಣೆವು. ಈ ಘಟ್ಟಗಳೆಲ್ಲ ನಮಗೆ ಗೊತ್ತಾಗುತ್ತೆ. ಅಂದರೆ ಈ ದೇಹ ಅನ್ನತಕ್ಕಂಥದ್ದು ಬದಲಾವಣೆ ಆಗ್ತಾ ಇದೆ. ಈ ಬದಲಾವಣೆ ಆಗ್ತಾ ಇರತಕ್ಕಂಥ ದೇಹವನ್ನು ಬದಲಾಗದ ಜೀವ ಅನ್ನುವುದು ಹಿಡ್ಕೊಂಡಿದೆ. ಬದಲಾಗದ ಜೀವ, ಬದಲಾಗುವ ದೇಹ. ಬದಲಾಗತಕ್ಕಂತಹ ದೇಹಕ್ಕೆ ಬದಲಾಗುವುದು ಸಹಜ ಸ್ಥಿತಿ. ಆದ್ದರಿಂದಲೇ ಇದೇನಾಯಿತು? ಕೌಮಾರಂ ಯೌವನಂ ಜರ. ಹುಡುಗ ಆಗಿದ್ದು, ಯುವಕನಾಗಿದ್ದು, ಮುದುಕನಾಗಿದೆ. ಇದು ನಾವೆಲ್ಲ ಒಪ್ಕೊಂಡ್ಬಿಟ್ಟಿದ್ದೀವಿ. ತಥಾ, ಹಾಗೆಯೇ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತಿ. ಅರ್ಜುನ ವಿಷಾದ ಯೋಗ, ವಿಷಾದ ಮೋಹ. ಧೀರನಾಗಿರತಕ್ಕಂಥವನು
ಇದಕ್ಕೆ ತಲೆ ಕೆಡಿಸ್ಕೊಳ್ಳಲ್ಲ. ಯಾವುದಕ್ಕೆ? ಯಾವ ರೀತಿಯಲ್ಲಿ ಜೀವ ಅನ್ನುವುದು ಬದಲಾವಣೆ ಆಗ್ತಾ ಇರತಕ್ಕಂತಹ ದೇಹವನ್ನು ಧರಿಸಿದೆಯೋ, ಹುಡುಗನಾಗಿದ್ದದ್ದು ಬದಲಾವಣೆ ಆಗ್ತಾ 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 ವೃದ್ಧನಾಗುತ್ತಾನೆಯೋ ತಥಾ ಹಾಗೆಯೇ ದೇಹಾಂತರ ಪ್ರಾಪ್ತಿ. ಬಹಳ ಸುಂದರವಾದ ಪದವನ್ನು ಹೇಳಿದ ಕೃಷ್ಣ. ಈ ಜೀವಕ್ಕೆ ಈ ದೇಹವನ್ನು ಧರಿಸಿ 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 ಅದಕ್ಕೆ ಗೊತ್ತಾಗುತ್ತೆ. ಏನು ಗೊತ್ತಾಗುತ್ತೆ? ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಾನಿ ನರೋಪರಾಣಿ. ವಾಸಾಂಸಿ ಬಟ್ಟೆ ಅಂತ, ಜೀರ್ಣಾನಿ ಹಾಕ್ಕೊಂಡು 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 ಸವಿದು ಹೋಗಿರುತ್ತೆ, ದಾರ ಬಿಟ್ಕೊಂಡಿರುತ್ತೆ, ಹರಿದು ಹೋಗಿರುತ್ತೆ. ವಾಸಾಂಸಿ ಜೀರ್ಣಾನಿ, ಹರಿದು ಹೋಗಿರತಕ್ಕ, ಮಾಸಿ ಹೋಗಿರತಕ್ಕ, ಸವೆದು ಹೋಗಿರತಕ್ಕ, ದುರ್ಬಲವಾಗಿರತಕ್ಕ, ಜೀರ್ಣವಾಗಿರತಕ್ಕ ಈ ಬಟ್ಟೆಯನ್ನು ಏನು ಮಾಡ್ತಾನೆ ಮನುಷ್ಯ? ಯಥಾ ವಿಹಾಯ ಅಂದರೆ ಎಸಿತಾನೆ, ಕಡೆ ಬಿಡ್ತಾನೆ, ತೆಗೀತಾನೆ, ತಿರಸ್ಕರಿಸ್ತಾನೆ. ಜೀರ್ಣವಾಗಿರತಕ್ಕಂತಹ ಬಟ್ಟೆಯನ್ನು ವಿಹಾಯ ಅಂದರೆ ಬಿಡ್ತಕ್ಕಂಥದ್ದು. ಅನ್ಯಾನಿ ನವ್ಯಾನಿ ನರೋಪರಾಣಿ ಗೃಹಾನಿ. ಮನುಷ್ಯ ಏನು ಮಾಡ್ತಾನೆ? ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಾನಿ ನರೋಪರಾಣಿ ಅಂದರೆ ಬಟ್ಟೆಗಳು. ನವಾನಿ ಹೊಸದಾಗಿರತಕ್ಕಂತಹ ಬಟ್ಟೆಗಳನ್ನು ಗೃಹಾನಿ, ನವಾನಿ ಗೃಹಾನಿ ನರ ಉಪರಾಣಿ. ಹಳೆಯದಾಗಿರತಕ್ಕಂತಹ ಜೀರ್ಣವಾಗಿರತಕ್ಕ ಬಟ್ಟೆಗಳನ್ನು ಬಿಟ್ಟು ಹೊಸದಾಗಿರತಕ್ಕಂಥ ಬಟ್ಟೆ ತಗೊಳ್ತಾನ್ರಿ. ಯಾವ ರೀತಿಯಲ್ಲಿ ಹಳೆಯದಾಗಿರತಕ್ಕಂತಹ ಬಟ್ಟೆಗಳನ್ನು ಬಿಟ್ಟು ಹೊಸದಾಗಿರತಕ್ಕ ಬಟ್ಟೆಗಳನ್ನು ತೆಗೆದುಕೊಳ್ಳುತ್ತಾನೋ ತಥಾ ಶರೀರಾಣಿ ವಿಹಾಯ ಜೀರ್ಣಾನ್ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ತಥಾ ಶರೀರಾಣಿ ವಿಹಾಯ ಜೀರ್ಣಾನ್, ಜೀರ್ಣವಾಗಿರತಕ್ಕ, ಹಳೆಯದಾಗಿರತಕ್ಕ, ಕಿವಿ ಕೇಳಿಸದ, ಕಣ್ಣು ಕಾಣಿಸದ, ಚರ್ಮ ಸುಕ್ಕು ಬಿದ್ದ, ಬೆನ್ನಲ್ಲಿ ಶಕ್ತಿ ಇಲ್ಲದ, ನಡೆಯಲಾಗದ ಶರೀರ ಜೀರ್ಣವಾಗಿ ಹೋದಾಗ ಇಲ್ಲಿಯ ತನಕ ಜೀವ ಏನು ಮಾಡ್ತಾ ಇತ್ತು? ಮಗುವಾಗಿದ್ದಿದ್ದು ಬಾಲ್ಯಕ್ಕೆ ಬಂತು, ಬಾಲ್ಯವಾಗಿದ್ದು ಹುಡುಗನಾಯಿತು, ಹುಡುಗನಾಯಿದ್ದಿಗೆ ಬೆಳೆದು 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 ಮುದುಕನಾಯಿತು. ಮುದುಕನಾದಾಗ ಜೀರ್ಣವಾಗಿ ಬಿಟ್ಟಿದ್ದರಿಂದ ಈ ದೇಹವನ್ನು ಅನ್ಯಾನಿ ಸಂಯಾತಿ ನವಾನಿ ದೇಹಿ, ಹೊಸದಾಗಿರತಕ್ಕಂಥ ಇನ್ನೊಂದು ಶರೀರ ತಗೊಂಡ್ಬಿಡುತ್ತೆ. ಈ ಬಟ್ಟೆಯನ್ನು ಒಗೆದು ಹೊಸ ಬಟ್ಟೆಯನ್ನು ತೆಗೆದುಕೊಳ್ಳುವಂತೆ ಮುದಿಯಾಗಿರತಕ್ಕಂಥ, ಅಶಕ್ತವಾಗಿರತಕ್ಕ, ಕೆಲಸಕ್ಕೆ ಬಾರದ, ಕೆಲಸ ಮಾಡದ, ಜೀರ್ಣವಾಗಿರತಕ್ಕ ಈ ದೇಹವನ್ನು ಎಸೆದು ಹೊಸದಾಗಿರತಕ್ಕಂಥ ನವ್ಯ ದೇಹವನ್ನು ಸ್ವೀಕಾರ ಮಾಡುತ್ತೆ. ಅದನ್ನು ಕೃಷ್ಣ ಹೇಳ್ತಾ ಇದ್ದಾನೆ. ದೇಹಾಂತರ ಪ್ರಾಪ್ತಿ. ನೀನು ಸಾಯಿಸ್ತೀನಿ ಸಾಯಿಸ್ತೀನಿ ಅಂತ ಇದ್ದೀಯಾ? ನೀನು ಸಾಯಿಸೋಕ್ಕೂ ಆಗಲ್ಲ, ಅವರು ಸಾಯೋಕ್ಕೂ ಆಗಲ್ಲ, ಸಾವು ಅನ್ನುವುದೇ ಇಲ್ಲ. ಈ ಜೀವ ಅನ್ನತಕ್ಕಂಥದ್ದು ಅಮರವಾಗಿರತಕ್ಕದ್ದು. ಸಾವು ಅಂತ ನೀನು ಕರೀತಕ್ಕಂಥದ್ದು ಈ ದೇಹ ಬಿದ್ದೋಯ್ತು ಅಂತ, ದೇಹ ಬೀಳೋದಲ್ಲ ಕಣಯ್ಯ. ಅದು ಸಾವು ಅನ್ನುವುದೇ ಇಲ್ಲ, ಅದು ದೇಹಾಂತರ ಪ್ರಾಪ್ತಿ. ನಾವು ಏನನ್ನು ಮರಣ ಅಂತ ಕರೀತಾ ಇದ್ದೇವೆ, ನಾವು ಏನನ್ನು ಮೃತ್ಯು ಅಂತ ಕರೀತಾ ಇದ್ದೇವೆ, ನಾವು ಏನನ್ನು ಸಾವು ಅಂತ ಕರೀತಾ ಇದ್ದೇವೆ, ಅದು ಮುಕ್ತಾಯವಲ್ಲ. ಜೀವಕ್ಕೆ ಸಾವೇ ಇಲ್ಲ. ಹಳೆಯದಾಗಿರತಕ್ಕಂಥ ದೇಹವನ್ನು, ಜೀರ್ಣವಾಗಿರತಕ್ಕಂಥ ಈ ಶರೀರವನ್ನು ಎಸೆದು ಹೊಸದಾಗಿರತಕ್ಕಂಥ ಒಂದು ಯೌವನ ಶರೀರವನ್ನು ಸ್ವೀಕಾರ ಮಾಡುತ್ತೆ. ಹೀಗಾಗಿ ಮೃತ್ಯುವಿನ ಮಾತೇ ಇಲ್ಲ, ಯಾರೂ ಸಾಯುವುದೇ ಇಲ್ಲ. ಅದರಿಂದಲೇ ಉಪನಿಷತ್ತುಗಳು ಅಮೃತಸ್ಯ ಪುತ್ರ ಅಂತ ಕರೆದಿದ್ದು ನಮ್ಮನ್ನು. ಮರಣವೇ ಇಲ್ಲ ಕಣ್ರಿ ನಿಮಗೆ ಅಂತಂತ, ಮೃತ್ಯು ಅನ್ನುವುದೇ ಇಲ್ಲ.
ನೀವು ಏನನ್ನು ಮೃತ್ಯು ಅಂತ ಕರೀತಾ ಇದ್ದೀರಿ, ಏನನ್ನು ಮುಕ್ತಾಯ ಅಂತ ಕರೀತಾ ಇದ್ದೀರಿ, ಏನನ್ನು ಮುಗಿದು ಹೋಯಿತು ಅಂತ ಹೇಳ್ತಾ ಇದ್ದೀರಿ, ಅದು ದೇಹಕ್ಕೆ ಸಂಬಂಧಪಟ್ಟಿದ್ದು, ಅದು ಶರೀರಕ್ಕೆ ಸಂಬಂಧಪಟ್ಟಿದ್ದು, ಜೀವಕ್ಕೆ ಸಂಬಂಧಪಟ್ಟಿದ್ದಲ್ಲ. ಆದ್ದರಿಂದ ಅರ್ಜುನ, ನೀನು ಯಾರನ್ನು ಸಾಯಿಸ್ತಾ ಇದೀಯಾ? ನೀನು ಯಾರನ್ನು ಸಾಯಿಸೋದು ಇಲ್ಲ, ಯಾರೂ ಸಾಯೋದೂ ಇಲ್ಲ. ಆದ್ದರಿಂದ ಪಂಡಿತನಾಗಿರತಕ್ಕಂಥವನು ಸುಮ್ಮನೆ ಗತಾಸೂನ್ ಅಗತಾಸೂಂಶ್ಚ ನಾನು ಶೋಚಂತಿ ಪಂಡಿತಾ, ಬದುಕಿರುವವರ ಬಗ್ಗೆ ಅಥವಾ ಗತಾಸು ಪ್ರಾಣ ಹೋಗಿರೋರ ಬಗ್ಗೆ, ಗತಾಸೂನ್ ಅಗತಾಸೂಂಶ್ಚ ಸತ್ತಿರುವವರ ಬಗ್ಗೆ ಆಗಲಿ ಬದುಕಿರುವವರ ಬಗ್ಗೆ ಆಗಲಿ ಪಂಡಿತ ಯೋಚನೆ ಮಾಡಲ್ಲ. ಯಾಕೆ ಅಂದರೆ ಸತ್ತು ಹೋಗಿರತಕ್ಕಂಥದ್ದು ದೇಹವೇ ವಿನಃ ಜೀವ ಅಲ್ಲ. ಸತ್ತು ಹೋಗಿರತಕ್ಕಂಥ ದೇಹನ ಕಟ್ಕೊಂಡು ಅವನೇನು ಮಾಡ್ತಾನೆ? ಅವನಿಗೇನು ಮಾಡೋಕ್ಕಾಗಲ್ಲ. ಅಗತಾಸೂಂಶ ಅಂದರೆ ಬದುಕಿರೋರು, ಗತಾಸು ಅಂದರೆ ಹಸು ಪ್ರಾಣ ಹೋಗಿರೋದು, ಅಗತ ಪ್ರಾಣ ಹೋಗಿಲ್ಲ, ಅವ್ರ ಬಗ್ಗೆ ಏನು ಮಾಡೋಕ್ಕಾಗೋದಿಲ್ಲ. ಯಾಕೆ ಅಂದರೆ ಪ್ರತಿಯೊಬ್ಬರ ಜೀವನವು ತನ್ನದೇ ಆಗಿರತಕ್ಕಂತಹ ಕರ್ಮಗಳ ಪರಿಪಾಕದ ಫಲಿತಕ್ಕೆ ಅನುಗುಣವಾಗಿ ರೂಪುಗೊಳ್ತಾ ಇರುತ್ತೆ. ಆದ್ದರಿಂದ ಪಂಡಿತರಾಗಿರತಕ್ಕಂಥವರು ಸತ್ತವರ ಬಗ್ಗೆ ಆಗಲಿ ಬದುಕಿರುವವರ ಬಗ್ಗೆ ಆಗಲಿ ತಲೆ ಕೆಡಿಸಿಕೊಳ್ಳೋದಿಲ್ಲ, ಮೋಹಕ್ಕೆ ತುತ್ತಾಗುವುದಿಲ್ಲ. ಆದ್ದರಿಂದ ನೀನು ಅವ್ರನ್ನ ಕೊಲ್ತೀನಿ ಇವ್ರನ್ನ ಕೊಲ್ತೀನಿ ಅನ್ನುವ ಭ್ರಮೆಯಲ್ಲಿ ಒದ್ದಾಡಬೇಡ. ಇದು ಸಾಂಖ್ಯಯೋಗದಲ್ಲಿ ಶ್ರೀಕೃಷ್ಣ ಹೇಳಿದಂತಹ ಜೀವದ ಅಮರತ್ವದ ಸಂದೇಶ. ಈ ಅಧ್ಯಾಯ ಮುಗಿಸೋಣವೇ? ನಮಸ್ಕಾರ. ವೇದ ಪಾರಾಯಣದ ಫಲ ಗಂಗಾದಿ ತೀರ್ಥಸ್ನಾನ ಫಲ ಕೃಚ್ಛ್ರಾದಿ ತಪಸಿನ ಫಲವು ಜ್ಯೋತಿಷ್ಠೋಮಯಾಗ ಫಲ ಮೇದಿನಿಯನು ಒಲಿದಿತ್ತ ಫಲ ವಸ್ತ್ರಾದಿ ಕನ್ಯಾದಾನ ಫಲಬಹುದು ಆಧರಿಸಿ ಭಾರತದೊಳೊಂದಕ್ಷರವ ಕೇಳ್ದರಿಗೆ.